ಮದುವೆ ಹಿಂದಿನ ದಿನ ಹಿರಿಯರಿಗೆ ಮಾಡೋ ಒಂದು ಪೂಜೆ ಇತ್ತು. ಸೊ ಹಾಗಾಗಿ ಹಿರಿಯರಿಗೆ ಮಾಡಬೇಕು ಅಂತ ಹೇಳಿ ಅವತ್ತು ಉಪವಾಸ ಮಾಡಿ ಈ ಥರ ಬಿಂದಿಗೆಯಲ್ಲಿ ನೀರು ತುಂಬ್ಕೊಂಡು ಬಂದು ಇಡಬೇಕು. ಅಮ್ಮ ನಾನು ಉಪವಾಸ ಇರ್ತೀನಿ ಅಂತ ಹೇಳಿದರು. ಈ ಪೂಜೆ ಸ್ಟಾರ್ಟ್ ಆಗೋಷ್ಟೊತ್ತಿಗೆ ಲೇಟ್ ಆಗಿದ್ದರಿಂದ ಅಪ್ಪ ನೆನಪಿಲ್ದೇ ತಿಂಡಿ ತಿಂದುಬಿಟ್ಟಿದ್ರು. ಸೊ ಹಾಗಾಗಿ ಅವ್ರಿಗೆ ಉಪವಾಸ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಒಬ್ಬರು ಗಂಡು ಮಕ್ಕಳು ಒಬ್ಬರು ಹೆಣ್ಮಕ್ಳು ಈ ಥರ ಬಿಂದಿಗೆನ ತುಂಬ್ಕೊಂಡು ಬಂದು ದೇವರು ಒಳಗಡೆ ಇಡಬೇಕು, ಮತ್ತು ಪೂಜೆ ಮಾಡ್ತಾರೆ. ಒಂದು ಅಜ್ಜನಿಗೆ ಮತ್ತು ಒಂದು ಅಜ್ಜಿಗೆ ಅಂತ ಹೇಳಿ ಹಿರಿಯರಿಗೆ ಅಂತ ಮಾಡೋದು ಇದನ್ನು. ಅವರ ಹೆಸರಲ್ಲಿ ಈ ಥರ ಬಿಂದಿಗೆನ ತುಂಬಿಸಿಟ್ಟು ಅಲ್ಲಿ ಮತ್ತೆ ಮೇಲೆ ಅವರ ವಸ್ತ್ರನ ಇಟ್ಟು ಪೂಜೆ ಮಾಡ್ತಾರೆ. ಸೊ ಮದುವೆ ಹಿಂದಿನ ದಿನ ಈ ಪೂಜೆ ಮಾಡ್ತಾಯಿದ್ರು. ನನ್ನ ಮಗ ನಾನು ಮಾಡ್ತೀನಿ ಅಂತ ಹೇಳಿ ಅಜ್ಜಿ ಜೊತೆ ಸೇರಿಕೊಂಡು ಸೊ ಅವ್ನು ತೊಗೊಂಡು ಬಂದಿಟ್ಟು ಒಂದು 10:30 ಎಲ್ಲ ಆಗಿತ್ತು ಅನಿಸುತ್ತೆ. ಪಾಪ ಅವ್ನು ತಿಂದಿರಲಿಲ್ಲ. ಅಜ್ಜಿ ಜೊತೆ ನಾನು ತೊಗೊಂಬಂದಿಟ್ಟು ಆಮೇಲೆ ಮತ್ತೆ ತಿಂಡಿ ತಿಂತೀನಿ ಅಂತ ಹೇಳಿ. ತೋರಿಸ್ಬೇಲೆ ನೋಡ್ರಿಲ್ಲಿ ನಮ್ಮನ್ನು ವೇಟ್ ಮಾಡ್ತೀರಿ ನೋಡಲ್ಲ ಅವ್ರು ಹಾಕೊಂಡಿರೋದು. ನಮ್ಮ ಮನೇಲಿ ಮದುವೆ ಆಗಿರೋದ್ರಿಂದ ಎಲ್ಲರಿಗೂ ಮೆಹಂದಿ ಹಾಕ್ಕೊಂಡು ಕೂರೋಷ್ಟು ಟೈಮ್ ಇರಲಿಲ್ಲ. ಪಾಪ ಯಾರಿಗೂ ಮೆಹಂದಿ ಹಾಕೊಳ್ಳೋಕೆ ಬರ್ತಾ ಇರಲಿಲ್ಲ. ಸೊ ಹಾಗಾಗಿ ನನ್ನ ಫ್ರೆಂಡಿನ ಕರೆಸಿದ್ದೆ. ಸೊ ಅವಳು ಒಂದು ಸ್ವಲ್ಪ ಜನಕ್ಕೆ ಹಾಕಿದ್ಲು, ಮತ್ತು ಅವರವರು ಸ್ವಲ್ಪ ಜನ ಹಾಕ್ತಾಯಿದ್ರು. ನಮ್ಮ ಮಾತ್ರೇನೂ ಹೇಳ್ದ, ಇವ್ರು ಸೀರಿಯಲ್ನಾಗ ಆ್ಯಕ್ಟ್ ಮಾಡ್ತಾರಮ್ಮ ಒಂಚೂರು ಹೇಳಿ ನೋಡ್ರಿ ಅಂತ. ಸೋನು ಅಕ್ಕ ಸೀರಿಯಲ್ ಆ್ಯಕ್ಟ್ರು. ಇಲ್ಲ, ಯಾರಿಗೆ ಹೇಳಿದ್ದು? ಏನಂತೆ ನಂದ ಬೆಸ್ಟ್ ಅಂಬಿ ಚೆನ್ನಾಗೈತೆ. ಓಯ್ ಓಯ್ ಮೇಘು, ನಿಮ್ಮ ಮಮ್ಮಿ ಇಲ್ಲಿದಾಳ? ನಾನು ಅನಿತಾಗೆ ಒಂದು ಮೆಹಂದಿ ಹಾಕಿದೆ ಒಂದು ಕೈಗೆ. ನನಗೆ ಅದು ತುಂಬ ಇಷ್ಟ ಆಯಿತು ಆ ಒಂದು ಡಿಸೈನು. ನನ್ನ ಅಕ್ಕ ಕೈಗೆ ಹಾಕಿಸ್ಕೊತಾ ಇದ್ದೀನಿ, ಆ ಕೈಲಿ ಊಟ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ. ಸೊ ನಮ್ಮ ಅತ್ತೆ ಅವಳಿಗೆ ಊಟ ಮಾಡಿಸ್ತಾ ಇದ್ರು. ಇದು ಮಾರ್ನಿಂಗ್ ಮದುವೆ ದಿನ ಪೂಜೆ ನಡೀತಾ ಇತ್ತು. ಇನ್ನು ಫಸ್ಟ್ ಶಾಸ್ತ್ರ ಬಂದು ಅರಿಶಿನ ಶಾಸ್ತ್ರ. ಸೊ ಅರಿಶಿನ ಶಾಸ್ತ್ರ ಆದಮೇಲೆ ಒಂದು ಸೂರಿಗೆ ಅಂತ ಮಾಡ್ತಾರೆ. ಸೊ ಅದಕ್ಕೆ ಪ್ರಿಪೇರ್ ಮಾಡ್ತಾಯಿದ್ರು. ಸ್ವಾಮಿಯರು ಸ್ವಲ್ಪ ಬೇಗನೆ ಬಂದಿದ್ದರಿಂದ ಸ್ವಲ್ಪ ಬೇಗನೆ ಆಯಿತು. ಬಟ್ ಸೂರಿಗೆ ಮಾಡೋದು ಅಂತ ಅಂದರೆ ಹೊರಗಡೆ ಎಲ್ಲ ಕೂರಿಸಿ ನೀರು ಹಾಕ್ತಾರೆ. ಅದೊಂದು ಸ್ವಲ್ಪ ಡಿಲೇ ಆಗಿ ನಮಗೆ ರೆಡಿ ಆಗೋಕ್ಕೆ ಆಗಲಿಲ್ಲ. ಇದರಲ್ಲಿ 5 ಜನಕ್ಕೆ ಈ ಥರ ಉಡಿ ತುಂಬಿ 5 ಹಿತೇರು ಅಂತ ಮಾಡ್ತಾರೆ ಇಲ್ಲಿ. ಮತ್ತು ಇನ್ನು ಈ ಇದು ಕೂರ್ತಾರಲ್ಲ ಅರಿಶಿನ ಹಚ್ಚೋಕ್ಕೆ ಅಂತ ಹೇಳಿ, ಸೊ ಅದಕ್ಕೆ ಇಲ್ಲಿ ಅಕ್ಕಿ ಹಾಕಿ ಈ ಥರ ಮಾಡ್ತಾಯಿದ್ರು ಇಲ್ಲಿ. ನಮಗೆ ನಮ್ಮ ಮನೇಲಿ ಫಂಕ್ಷನು ಅಂತ ಆದರೆ ಫೋಟೋಗ್ರಾಫರ್ಸ್ಗೆ ಅವ್ರದ್ದೇ ಚಿಂತೆ ಆಗಿರುತ್ತೆ. ನಾನು ಫೋಟೋಸ್ ತೊಗೊಳ್ಬೇಕು, ನೀವು ಒಂದು ಸ್ವಲ್ಪ ಹಿಂದೆ ಬನ್ನಿ ಅಂತ ಹೇಳಿ. ಪಾಪ ಅವನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು. ಸೊ ಇವರು ಭಟ್ರಿಗೂ ಸಹಿತ ನನಗೆ ಸ್ವಲ್ಪ ಜಾಗ ಬಿಡಿ, ನಾನು ಫೋಟೋಸ್ ತೊಗೋತೀನಿ ಅಂತ ಹೇಳ್ತಾ ಇದ್ದ. ಅದೊಂದು ಕಾಮಿಡಿಯಾಗಿತ್ತು. ಈ ಸೂರಿಗೆ ಮಾಡೋದಕ್ಕಿಂತ ಮುಂಚೆ ಈ ಥರ ಅರಿಶಿನ ಹಚ್ತಾರೆ ಮದುಮಗನಿಗೂ ಮದುಮಗಳಿಗೂ. ಮತ್ತು ಮದುಮಗಳ ಹಿಂದೆ ಅವಳ ಅಕ್ಕ ತಂಗಿಯರು, ಹಾಗೆ ಮದುಮಗನ ಹಿಂದೆ ಅವರ ಅಕ್ಕ ತಂಗಿಯರು ಮತ್ತು ತಂದೆ ತಾಯಿ ಕೂರ್ತಾರೆ. ಸೊ ಅದರಲ್ಲಿ ನಮ್ಮ ಆರತಿನೂ ಕೂರಿಸಿದ್ದೆ, ಮತ್ತು ಅಮ್ಮ ಕೂತ್ಕೊಂಡಿದ್ರು, ಅಕ್ಕ ಕೂತ್ಕೊಂಡಿದ್ರು. ನಾನು ಸೀರೆ ಉಟ್ಕೊಂಡಿದ್ದರಿಂದ ಸೊ ನನಗೆ ಹಚ್ಚಬೇಡಿ ಅಂದರೂ ಕೇಳಲಿಲ್ಲ, ಅಂದರೂ ಸ್ವಲ್ಪ ಸ್ವಲ್ಪ ಹಚ್ಚಿದ್ರು. ಯಾರೂ ಕೂಡ ಕೇಳೋದಿಲ್ಲ, ಹಚ್ಚಲೇಬೇಕು ಅಂದರೆ ಹಚ್ಚಲೇಬೇಕು, ಅದೊಂದು ಶಾಸ್ತ್ರ ಅಂತ ಹೇಳಿ ಸ್ವಲ್ಪನಾದರೂ ಹಚ್ತಾರೆ. ನಾನು ಆಡ್ತಿದ್ದೆ, ಬಟ್ ಸಾರಿ ಉಟ್ಕೊಂಡಿದ್ದರಿಂದ ಹಾಕ್ಕೊಳ್ಳೋಕೆ ಆಗಲಿಲ್ಲ. ಸೊ ಇಲ್ಲಿ ಬಂದು ನೆಕ್ಸ್ಟ್ ನಾವು
ಈ ಪೂಜೆ ಮಾಡಿ, ಇಲ್ಲಿ ಗಂಗೆ ಪೂಜೆ ಅಂತ ಹೇಳ್ತಾರೆ. ಸೊ ಅದನ್ನು ಮಾಡಿ ನಾವೇನು ಉಡಿ ತುಂಬಿಸ್ಕೊಂಡಿದ್ವಲ್ಲ 5 ಜನ, ಆ ಮುತ್ತೈದೆಯರು ಈ ಚೊಂಬನ ತಗೊಂಡೋಗಿ ಈ ಸೂರ್ಗೆಗಂತ ಹೇಳಿ ಮಾಡಿದ್ರಲ್ಲ ಈ ಚಪ್ಪರದಲ್ಲಿ, ಸೊ ಅಲ್ಲಿ ಇಟ್ಟು ನೆಕ್ಸ್ಟು ಅಲ್ಲಿ ಇವರು ಭಟ್ರು ಈ ನೂಲನ್ನೆಲ್ಲ ಸುತ್ತಿ ಅಲ್ಲಿ ಅದನ್ನು ಬಂದ್ ಮಾಡ್ತಾರೆ. ಆಮೇಲೆ ಅದರೊಳಗಡೆ ಎಲ್ಲ ಓಡಾಡೋ ಹಾಗಿಲ್ಲ. ಮತ್ತೆ ಮದುಮಕ್ಕಳನ್ನೆಲ್ಲ ಕರೆಸಿ ಅದರೊಳಗಡೆ ಸ್ನಾನ ಮಾಡಿಸ್ತಾರೆ. ನನ್ನ ಮದುವೆಯಲ್ಲಿ ನಾನು ಇದನ್ನೊಂದು ಮಿಸ್ ಮಾಡಿಕೊಂಡೆ. ನನ್ನದು ಈ ಸಂಪ್ರದಾಯದ ಪ್ರಕಾರ ಮದುವೆ ಆಗಲಿಲ್ಲ. ಅಂದರೆ ನನ್ನದು ಬೇರೆ ಇದಕ್ಕೆ ಮದುವೆ ಮಾಡಿಕೊಟ್ಟಿದ್ರಿಂದ, ಸೊ ಅವರ ಒಂದು ಏನು ಕಲ್ಚರ್ ಏನಿರುತ್ತಲ್ಲ, ಸೊ ಆ ಪ್ರಕಾರ ನನ್ನ ಮದುವೆ ಆಯಿತು. ನಮ್ಮಲ್ಲೆಲ್ಲ ಹೇಗೆ ಅಂದರೆ ಒಳಗಿನ ಅಕ್ಕಿ ಕಾಳು ಹಾಗೆ ಹೊರಗಿನ ಅಕ್ಕಿ ಕಾಳು ಅಂತ ಹೇಳಿ ಮಾಡ್ತಾರೆ. ಮನೆ ಒಳಗಡೆ ತಾಳಿ ಕಟ್ಟಿ ಎಲ್ಲ ಆದಮೇಲೆ ಹೊರಗಡೆ ಬಂದು ಏನು ಸಮಾರಂಭ ಒಂದಿರುತ್ತಲ್ಲ, ಸೊ ಅಲ್ಲಿ ಹಾರ ಬದಲಾಯಿಸ್ಕೊಂಡು ಸೊ ಅದೊಂದು ಮಾಡ್ತಾರೆ. ನನಗೆ ವೀಡಿಯೋಸ್ ಮಾಡೋಕ್ಕೆ ಆಗಲಿಲ್ಲ. ನಾನು ಈ ಥರ ರೆಡಿಯಾಗಿದ್ದೆ. ತುಂಬ ಅಂದರೆ ತುಂಬ ಟೆನ್ಷನ್ ಇತ್ತು. ಸೊ ಹಾಗಾಗಿ ಯಾವುದೇ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ನನಗೆ ಅಲ್ಲಿ ಮಂಟಪಕ್ಕೆ ಬಂದಮೇಲೆ. ಆರತಿ ಈ ಥರ ರೆಡಿಯಾಗಿದ್ಲು. ಸೊ ನೋಡಿದ್ರಲ್ವ ಇವತ್ತಿನ ವಿಡಿಯೋ. ಯಾರಿಗೆಲ್ಲ ಇಷ್ಟ ಆಯಿತು, ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.